ಸೊ ತುಂಬಾ ಜನ ಇದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ ಕೇಳ್ತಿದ್ರಿ. ಇದು ಸೊ ಇವಾಗ ನಮ್ಮ ಮುಂದೆ ಇದೆ ಬಜಾಜ್ ಫ್ರೀಡಮ್. ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ಆಸ್ ಯೂಸಲ್ ಲೈಕ್ 1500 to 2000 rupees ಬರೋದು. ಅದಕ್ಕಿಂತ 100 ವರೆಗೂ ಬರುತ್ತೆ. 95 to 100 ಹೈವೇಲ್ ಬರುತ್ತೆ. ಈ ಗಾಡಿನೇ ಬಂದಾಗ ತಗೋಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ನಮ್ಮ ಇಷ್ಟ. ಇಳಿ ಮೇಲೆ ಕುತ್ಕೊಂಡಂಗ ಅನಿಸ್ತಾ ಇದೆ ಫೀಲು. ಜನ್ಮಕ್ಕೆ ಹೋಗೋ. ಆಕ್ಚುಲಿ ಇದಕ್ಕೆ ಬಂದು ಸಿಲಿಂಡರ್ ಬಂದು ಇಲ್ಲಿ ಬರುತ್ತಲ್ಲ ಬ್ರೋ? ಹೌದು, ಇಲ್ಲಿ ಸೀಟ್ ಕೆಳಗಡೆ ಇದೆ. ಸೀಟ್ ಕೆಳಗಡೆ ಸಿಲಿಂಡರ್ ಹೌದು. ಪ್ಯಾನಲ್ ಇದೆ ನೋಡಿ ಬಾಯ್ಸ್, ಹೆಂಗೆಲ್ಲ ಬೈತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನಿಮ್ಮ ಮುಂದೆ ಇವತ್ತಿದೆ ಬಜಾಜ್ ಫ್ರೀಡಮ್ ಬೈಕು. ಸೊ ಇದು ಬಂದು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಸೊ ತುಂಬಾ ಜನ ಇದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ ಕೇಳ್ತಿದ್ರಿ. ಯಾವ ರೀತಿ CNG ಹಾಕಿದ್ರೆ ಎಷ್ಟು ಮೈಲೇಜ್ ಬರುತ್ತೆ, ಪೆಟ್ರೋಲ್ ಹಾಕಿದ್ರೆ ಎಷ್ಟು ಮೈಲೇಜ್ ಬರುತ್ತೆ. ಸೊ ಈ ಗಾಡಿ ಬಂದು ನಿಯರ್ಲಿ 2.5 years ಹೆಚ್ಚು ಕಮ್ಮಿ ಆಗ್ತಾ ಇದೆ ಇದು ಬಂದು. ಸೊ ಅವಾಗಿಂದ ಕೂಡ ಸುಮಾರು ಜನ ಕೇಳ್ತಿದ್ರಿ. ಅಂದ್ರೆ ನಾನು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಎಲ್ಲ ಮಾಡಿ ತೋರಿಸಿದ್ದೀನಿ ನಿಮಗೆ, ಎಷ್ಟು ವರ್ಕೌಟ್ ಆಗುತ್ತೆ, ಯಾವ ರೀತಿ ಇರ್ತದೆ. ಸೊ ನಮ್ಮ ಡೆಲಿವರಿ ಬಾಯ್ಸ್ಗೆ ವರ್ಕೌಟ್ ಆಗುತ್ತಾ ಆಗಲ್ವಾ ಅಂತ. ಸೊ ಅದಾದ್ಮೇಲೆ ಇದು CNG ಗಾಡಿ ಬಂದಮೇಲೆ ಇದರಲ್ಲೂ ಕೂಡ ಒಂದಷ್ಟು ಜನ ಡ್ಯೂಟಿನೇ ಮಾಡ್ತಿದ್ದಾರೆ. ಆದರೆ ಕೂಡ ಇದು ಯಾವ ರೀತಿ ಗಾಡಿ ಇದೆ ಏನು ಗೊತ್ತಿಲ್ಲ. ಸೊ ಅದಕ್ಕೆ ಅಂತ ಇವತ್ತು ನಮ್ಮ ಸಮೀರ್ ಬ್ರೋನ ಇಟ್ಕೊಂಡ್ ಬಂದಿದ್ದೀನಿ. ಸೊ ಬ್ರೋ ಹಾಯ್. ಅದು ಏನೋ ಒಂದು ಎಷ್ಟು ದಿವಸದಿಂದ ಕೇಳ್ತಿದ್ದೀನಿ. ಆಯ್ತು, ಅವ್ರು ಸಿಕ್ಕಿದಾಗ ನಾನು ಸಿಗಲ್ಲ, ನಾನು ಸಿಕ್ಕಿದಾಗ ಅವ್ರು ಸಿಗಲ್ಲ. ಸೊ ಇವಾಗ ನಮ್ಮ ಮುಂದೆ ಇದೆ ಬಜಾಜ್ ಫ್ರೀಡಮ್. ಸೊ ಈ ಒಂದು ಗಾಡಿಯಲ್ಲಿ ಇವರು ಈಗ ಡೆಲಿವರಿ ಜಾಬ್ ಬ್ರೋ, ಈಗ ಪೋಟ್ರು ರ್ಯಾಪಿಡೋ ಮಾಡ್ತಾ ಇದ್ರ. ಪೋಟ್ರು ರ್ಯಾಪಿಡೋ ಮಾಡ್ತೀನಿ. ಮುಂಚೆ ಜೆಪ್ಟೋ ಮಾಡ್ತಾ ಇದ್ದೆ, ಬಟ್ ಈ ವೆಹಿಕಲ್ ಅಲ್ಲಿ ಮಾಡ್ತಾ ಇರಲಿಲ್ಲ ನಾನು. ಓಕೆ, ಇದರಲ್ಲಿ ಇವಾಗ ಏನು ಮಾಡ್ತಿದ್ರಿ? ಸೊ ಇವಾಗ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಪೋಟ್ರು ಮತ್ತೆ ರ್ಯಾಪಿಡೋ ಮಾಡ್ತಾ ಇದ್ದೀನಿ. ಫುಲ್ ಟೈಮ್ ಇದ್ರಲ್ಲಿ ಮಾಡ್ತಾ ಇರೋದು. ಓಕೆ ಬ್ರೋ, ಫಸ್ಟು ನಮಗೆ ಈ ಒಂದು ವಿಡಿಯೋದಲ್ಲಿ ನನಗೇನಂದರೆ ಈ ಒಂದು ಬಜಾಜ್ ಫ್ರೀಡಮ್ಮು, ಸೊ ಇದರಲ್ಲಿ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಇದರಲ್ಲಿ ಬಂದು ನಿಮಗೆ ಓನರ್ ನೀವು ಆಲ್ರೆಡಿ ಎಷ್ಟು ದಿವಸ ಆಯ್ತು ತೊಗೊಂಡು? 8 months ಆಯ್ತು ಆಲ್ರೆಡಿ ನಾನು ತೊಗೊಂಡು. ಸೊ 8 months ಓನರ್ ರಿವ್ಯೂ ಥರ ನಿಮಗೆ ಏನು ಇದರಲ್ಲಿ ಪ್ಲಸ್ಸು ಏನು ಮೈನಸ್ಸು. ಸೊ ಅಕಸ್ಮಾತ್ ಈ ಗಾಡಿನ ನಮ್ಮ ಡೆಲಿವರಿ ಬಾಯ್ಸ್ ತಗೊಂಡ್ರೆ ಸೊ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಏನೆಲ್ಲ ಪ್ಲಸ್ ಇದೆ ಅಂತ ನಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಫಸ್ಟ್ ನನಗೆ ಏನು ಗೊತ್ತಾ, ಈ ಗಾಡಿ ಎಷ್ಟು ಪ್ರೈಸ್ ಇದೆ? ಸೊ ಈ ಗಾಡಿ ಬಂದ್ಬಿಟ್ಟು ಆನ್ ರೋಡ್ 1,10,000 rupees ನಾನು ತಗೊಂಡಿರೋದು. ಓಕೆ, ಸೊ ಇದರಲ್ಲಿ ವೇರಿಯಂಟ್ ಇದಾವೆ. ಲೈಕ್ ಫಸ್ಟ್ ವೇರಿಯಂಟ್, ಸೆಕೆಂಡ್ ವೇರಿಯಂಟ್, ಥರ್ಡ್ ವೇರಿಯಂಟ್ 3 ಇದಾವೆ. ಸೊ ನಾನು ತಗೊಂಡಿರೋದು ಲಾಸ್ಟ್ನೇ ವೇರಿಯಂಟ್. ಯಾಕಂತಂದರೆ ನಾನು ಅಷ್ಟು ದುಡ್ಡಿರಲಿಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ. ಸೊ 1,10,000 ಸ್ಟಾರ್ಟ್ ಆಗಿ 1,50,000 ವರೆಗೂ ಈ ಗಾಡಿ ನಿಮಗೆ ಸಿಗುತ್ತೆ. ಓಕೆ ಬ್ರೋ, ಇದು ನೀವು ತಗೊಂಡಾಗ ಈಗ ಮೇ ಬಿ ಪ್ರೈಸ್ ಡ್ರಾಪ್ ಆಗಿದೆಯಾ? ಇಲ್ಲ, ಪ್ರೈಸ್ ಡ್ರಾಪ್ ಆಗಿಲ್ಲ. ಆ್ಯಕ್ಚುಲಿ ನಾನು ತಗೊಂಡಿರೋದು GST ಕಡಿಮೆ ಆದಮೇಲೆ ನಾನು ಪರ್ಚೇಸ್ ಮಾಡಿರೋದು ಬೈಕ್. ಓಕೆ, ಇದು ಮೈಲೇಜ್ ಎಲ್ಲ ಹೆಂಗಿದೆ ಬ್ರೋ? ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲಿ ಓಡಾಡ್ತೀನಿ ಅಂದರೆ 85 to 90 ಬರುತ್ತೆ. ಹೈವೇಲಿ ಹೋಗ್ತೀನಿ ಅಂದರೆ 100 ವರೆಗೂ ಬರುತ್ತೆ. 95 to 100 ಹೈವೇಲಿ ಬರುತ್ತೆ. 1 kg ಅಲ್ಲ? 1 kgಗೆ. ಓಕೆ, ಇವಾಗ 1 kg CNG ಎಷ್ಟಿದೆ? 1 kg CNG ಇವಾಗ ಪ್ರೈಸ್ ಜಾಸ್ತಿ ಆಗಿದೆ. 95 rupees ನಡೀತಾ ಇದೆ ಇವಾಗ ಬೆಂಗಳೂರಲ್ಲಿ. ಓಕೆ, 95 rupeesಗೆ ಎಷ್ಟು ಕಿಲೋಮೀಟರ್? 85 to 90 ಕಿಲೋಮೀಟರ್ ಬರುತ್ತೆ ಸಿಟಿಯಲ್ಲಿ. ಸೊ ನೀವು ಔಟ್ಸ್ಕಟ್ಸ್ ಹೋದ್ರೆ ಅಪ್ ಟು 95 to 100 ವರೆಗೂ ನಾನು 100 ವರೆಗೂ ಟಚ್ ಮಾಡಿದ್ದೀನಿ. ಓಕೆ, 110 ಸ್ಪೀಡಲ್ಲಿ ಹೋದ್ರೂ ಕೂಡ ನಿಮಗೆ ಸೇಮ್ ಮೈಲೇಜ್ ಬರುತ್ತೆ. 60 ಸ್ಪೀಡಲ್ಲಿ ಹೋದ್ರೂ ಕೂಡ ಸೇಮ್ ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮಗೆ ಟಾಪ್ ಸ್ಪೀಡ್ ಎಷ್ಟು? ಟಾಪ್ ಸ್ಪೀಡ್ ಬಂದ್ಬಿಟ್ಟು 110ಗೆ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಆಗುತ್ತೆ ನಿಮಗೆ. 110ಗೆ? ಹೌದು. ಓಕೆ, ನಮ್ಮ ಡೆಲಿವರಿ ವೈಸ್ಗೆ ಓಕೆನಾ. ಈಗ ನೀವೇ ಅನ್ಕೊಳ್ಳಿ, ಒಂದು ದಿನಕ್ಕೆ ಎಷ್ಟು CNG ಹಾಕ್ಸ್ತೀರಾ, ಎಷ್ಟು ಅರ್ನ್ ಮಾಡ್ತೀರಾ? ಸೊ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿಯಪ್ಪ ಅಂತಂದರೆ ಫಸ್ಟ್ ಕೆಲಸನೇ ನಂದು ಗಾಡೀಲಿ CNG ಹಾಕ್ಸ್ಕೋದು. ಒಂದ್ಸರಿ ನಾನು CNG ಹಾಕ್ಸ್ಬಿಟ್ರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾನು CNG ಹಾಕ್ಸೋದು. ಅದರಲ್ಲಿ 2,000 to 2,500 ರೂಪಾಯಿ ನಾನು ಅರ್ನ್ ಮಾಡ್ಕೋತೀನಿ. 180 rupeesಗೆ ಫುಲ್ ಟ್ಯಾಂಕ್ ಆಗುತ್ತೆ ಈಗಿರೋ ರೇಟಿಗೆ. ಓಕೆ, 180 to 190 rupeesಗೆ ಫುಲ್ ಟ್ಯಾಂಕ್. ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ತೀರಾ? 2,000 to 2,500 rupees ನಾನು ಅರ್ನ್ ಮಾಡ್ತೀನಿ ಒಂದು ಫುಲ್ ಟ್ಯಾಂಕಿಗೆ. ಹೌದು, ಒಂದು ಫುಲ್ ಟ್ಯಾಂಕಿಗೆ. ಓಕೆ ಬ್ರೋ, ಈಗ ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಪೆಟ್ರೋಲು. ಸೊ ಇದು ಪೆಟ್ರೋಲ್ ಹೆಂಗೆ ಇದು ಅಂದರೆ ಲೈಕ್ ಮೇ ಬಿ 2 liters ಏನೋ ಇದ್ರಲ್ಲಿ ಕೊಟ್ಟಿದ್ದಾರೆ. ಹೌದು, ಪೆಟ್ರೋಲ್ ಕೆಪಾಸಿಟಿ ಬಂದ್ಬಿಟ್ಟು 2 liters ಇರುತ್ತೆ ನಿಮಗೆ. ಪೆಟ್ರೋಲಲ್ಲಿ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಮೈಲೇಜ್ ಬರೋದು ಬಂದ್ಬಿಟ್ಟು 65 to 70 ಪೆಟ್ರೋಲಲ್ಲಿ ಬರುತ್ತೆ ನಿಮಗೆ ಆರಾಮಾಗಿ. ಪೆಟ್ರೋಲಲ್ಲಿ? ಹೌದು. ಬಟ್ ಅದು ಏನಿದ್ರು ಇನ್ ಕೇಸ್ ನಿಮಗೆ CNG ಸಿಗಲಿಲ್ಲ ಅಂತ ಸೇಫ್ಟಿ CNG ಸಿಗಲಿಲ್ಲ ಅಂದರೆ ನೀವು ಪೆಟ್ರೋಲ್ ಮೋಡಲ್ಲಿ ಹಾಕ್ಬಿಟ್ಟು CNG ಸ್ಟೇಷನ್ ಎಲ್ಲಿ ನಿಯರ್ ಬೈ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು CNGನ ಫಿಲ್ ಮಾಡ್ಕೋಬೋದು. ಓಕೆ ಬ್ರೋ, ಈ ಗಾಡಿಯಲ್ಲಿ ನೀವು ತಗೊಂಡಾಗಿಂದ ನಿಮ್ಗೆ ಏನಾದರೂ ಲೈಕ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಆ ಥರ ಏನಿದೆ ಬ್ರೋ ಇದರಲ್ಲಿ? ಮೈನಸ್ ಅಂತೂ ನನಗೆ ಇವತ್ತವರೆಗೂ ಏನೂ ಆಗೇ ಇಲ್ಲ. ಯಾಕಪ್ಪ ಅಂತಂದರೆ ನಾನು 8 months ಆಯಿತು ಆಲ್ರೆಡಿ ಗಾಡಿ ತೊಗೊಂಡು. ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ಪ್ರೆಸೆಂಟ್ಲಿ? 32,000 ಪ್ಲಸ್ ಕಿಲೋಮೀಟರ್ ನಾನು ರನ್ ಮಾಡಿದ್ದೀನಿ ವಿತಿನ್ 8 months ಅಲ್ಲಿ. ಓಕೆ, ಈಗ ನಿಮ್ಗೆ ಇದರಲ್ಲಿ ಪ್ಲಸ್ ಏನು, ಅಟ್ಲೀಸ್ಟ್ ಪ್ಲಸ್ ಅಂತಂದ್ರೆ ಇವಾಗ ನಮ್ಮ ಹುಡುಗರಿಗೆ ಇದು ತಗೊಂಡ್ರೆ ಓಕೆ ಪ್ಲಸ್ ಏನು ಮೈನಸ್ ಏನು? ಸೊ ನೋಡಿ, ನನ್ನ ಹತ್ರ ಮೊದಲು ಶೈನ್ ಗಾಡಿ ಇತ್ತು. ಓಕೆ, ಸೊ ಅದರಲ್ಲಿ ನಾನು 2,000 ರೂಪಾಯಿ ಅರ್ನ್ ಮಾಡ್ಬೇಕಂದ್ರೆ 350 to 400 ನಾನು ಸ್ಪೆಂಡ್ ಮಾಡ್ಬೇಕು ಪೆಟ್ರೋಲಲ್ಲಿ. ಓಕೆ, ಸೊ ಇದರಲ್ಲಿ ಬಂದು ನೀವು 200 ರೂಪಾಯಿ ಸ್ಪೆಂಡ್ ಮಾಡಿದ್ರೆ ನೀವು ಅಪ್ ಟು 2,500 ವರೆಗೂ ಈ ವೆಹಿಕಲಲ್ಲಿ ಅರ್ನ್ ಮಾಡ್ಬೋದು ನೀವು. ಓಕೆ, ಹೌದು.
ಇದರಲ್ಲಿ ಇದರಲ್ಲಿ ಈಗ ಇನ್ನೂ ಪ್ಲಸ್ ಅಂದ್ರೆ ನಮ್ಮ ಹುಡುಗರಿಗೆ ಇನ್ನು ಪ್ಲಸ್ ಅಂದ್ರೆ ಲೈಕ್ ಸರ್ವಿಸ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಏನು ನಾವು ಗಾಡಿಯಲ್ಲಿ ಆಯಿಲ್ ಚೇಂಜ್ ಮಾಡಿಸ್ತೀವಿ 5000 ಕಿಲೋಮೀಟರ್ಗೆ ಒಂದ್ಸರಿ. ಸೊ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ಆಸ್ ಯೂಸಲ್ ಲೈಕ್ 1500 to 2000 ರುಪೀಸೇ ಬರೋದು, ಅದಕ್ಕಿಂತ ಜಾಲ. ಓಕೆ, ಎಷ್ಟು ದಿವಸಕ್ಕೆ ಒಂದ್ಸರಿ ನೀವು ಸರ್ವಿಸ್ ಕೊಡಬೇಕಾಗುತ್ತೆ? ನಾನು ಅಪ್ರಾಕ್ಸ್ ಡೈಲಿ 150 ಕಿಲೋಮೀಟರ್ ನಾನು ರನ್ ಮಾಡ್ತೀನಿ. ಸೊ 5000 ಕಿಲೋಮೀಟರ್ಸ್ಗೆ ನಾನು ಚೇಂಜ್ ಮಾಡಿಸ್ತೀನಿ. ಲೈಕ್ 5000 ಕಿಲೋಮೀಟರ್. ಹೌದು, 45 ಡೇಸ್ ಹಿಂಗಾಗುತ್ತೆ, 45 ಡೇಸ್ 40 ಡೇಸ್ ಡಿಪೆಂಡ್ ಅಪಾನ್ ಕಿಲೋಮೀಟರ್ಸ್. ಓಕೆ ಬ್ರೋ, ಅದು ಬಿಟ್ಟು ಈಗ ಇದರಲ್ಲಿ ಏನಾದರೂ ಮೈನಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಪೆಟ್ರೋಲ್ ಗಾಡಿ ಅಂತಂದರೆ ಅಲ್ಲಲ್ಲಿ ಏನಾದರೂ ಬ್ರೇಕ್ ಇದಾಗೋದು, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಆಗ್ತಾನೆ ಇರ್ತವೆ ನಿಮ್ಗೆಲ್ಲ ಪೆಟ್ರೋಲ್ ಗಾಡಿ. ಇನ್ನು ಎಲೆಕ್ಟ್ರಿಕ್ ಗಾಡಿ ಅಂತಂದ್ರೆ ಇನ್ನು ಚಾರ್ಜಿಂಗ್ ಸಮಸ್ಯೆ, ಸರ್ವಿಸ್ಗಳ ಸಮಸ್ಯೆ. ಸೊ ಇದರಲ್ಲಿ ನೀವು ಅಟ್ಲೀಸ್ಟ್ ಒಂದು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನೋಡಿ. ಮೇನ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ CNG ಕರೆಕ್ಟ್ ಆಗಿ ಸಿಗಲ್ಲ ನಮ್ಗೆ ಅವೈಲೇಬಲ್. ಯಾಕೆ ಅಂತಂದ್ರೆ ಆಟೋದವರು ಫುಲ್ ಲೈನ್ ಇರುತ್ತೆ, ಪ್ಲಸ್ ಕಾರ್ದು ಕೂಡ ಲೈನ್ ಇರುತ್ತೆ. ಸೊ ಅದ್ರಲ್ಲಿ ನಮ್ಮ ಗಾಡಿನ ತಗೊಂಡೋಗ್ಬಿಟ್ಟು ನಾವು ಹಾಕ್ಸ್ಬೇಕಾಗಿರುತ್ತೆ. ಸೊ ಅದೊಂದೇ ಪ್ರಾಬ್ಲಮ್. ಅದೊಂದ್ಬಿಟ್ಟು ಗಾಡಿಲಂತೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದು. ಓಕೆ ಬ್ರೋ, ಈಗ ನೀವು ಈಗ ಎಸ್ ಯೂಶಲಿ ಮೊದಲೆಲ್ಲ CNG ಪ್ರಾಬ್ಲಮ್ ಸದ್ಯಕ್ಕೆ ಇರ್ತಿರ್ಲಿಲ್ಲ. ಈಗ ಇತ್ತೀಚೆಗೆ CNG ಪ್ರಾಬ್ಲಮ್ ಆಗಿದೆ. ಈಗ ನೀವು ಎಷ್ಟೊತ್ತು ವೆಯ್ಟ್ ಮಾಡ್ತೀರಾ ಒಂದ್ಸರಿ CNG ಹಾಕ್ಸಕ್ಕೆ? ನಾನು ಹೋದೆ ಅಂತಂದ್ರೆ ಲೈಕ್ ಆಟೋದವ್ರು ಇರ್ತಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ ನಂದು 2 ವೀಲರ್ ಒಂದೇ ಇರೋದು, ಸೊ ನನಗೆ ಅನುಮತಿ ಕೊಡಿ, ನಾನು CNG ಹಾಕ್ಸ್ಕೊಳ್ತೀನಿ ಅಂತ. ಸೊ ಅವ್ರು ಅನುಮತಿ ಕೊಟ್ಟರೆ ನಾನು ಹಾಕ್ಸ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ನಾರ್ಮಲಿ 15 to 20 ಮಿನಿಟ್ಸ್ ಆಗುತ್ತೆ ಫಿಲ್ ಮಾಡಿಸ್ಬೇಕು. ಹೌದು, ವೆಯ್ಟ್ ಮಾಡಿಸಿ ಹಾಕ್ಸ್ಕೊ. ಹೌದು. ಓಕೆ, ಸೊ ಬ್ರೋ, ನೀವೀಗ ಇಲ್ಲಿವರೆಗೂ ಎಷ್ಟು ಅರ್ನ್ ಮಾಡಿದಿರ ಅವರ? ಇಲ್ಲಿವರೆಗೂ ಬಂದ್ಬಿಟ್ಟು ನಾನು ಏನು ಗಾಡಿ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕಿಂತ ಲೈಕ್ 1.5x ನಾನು ಅರ್ನ್ ಮಾಡಿದ್ದೀನಿ ಆಲ್ರೆಡಿ 8 ಮಂತ್ಸಲ್ಲಿ. 8 ಮಂತ್ಸಲ್ಲಿ? ಹೌದು. ಅಂಡ್ ಈ ಗಾಡಿನೇ ತಗೋಬೇಕು ಅಂತ ಯಾಕೆ ನೀವು ಅನ್ಕೊಂಡ್ರಿ? ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಇತ್ತು, ಈಗ ನೀವು ಮೊದಲು ಪೆಟ್ರೋಲ್ ಗಾಡಿಯಲ್ಲೇ ಮಾಡ್ತಾ ಇದ್ರಿ. ಸೊ ಅದಾದ್ಮೇಲೆ ಎಲೆಕ್ಟ್ರಿಕ್ ಗಾಡಿ ಕೂಡ ಆಪ್ಷನ್ ಇತ್ತು. ಸೊ ಈ ಗಾಡಿನೇ ಬಂದಾಗ ತಗೋಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ನಮ್ಮ ಇಷ್ಟ. ಸೊ ಆ್ಯಕ್ಚುಲಿ ನಾನು ಈ ಗಾಡಿ ಬಂದಾಗ ತಗೊಂಡಿಲ್ಲ. ಓಕೆ, ಸೊ ನಾನು ಯೋಚನೆ ಮಾಡಿದೆ, ಪೆಟ್ರೋಲಲ್ಲಿ ನಾನು 350 to 400 ಡೈಲಿ ಸ್ಪೆಂಡ್ ಮಾಡ್ತಾ ಇದ್ದೆ 2000 ರೂಪಾಯಿ ಅರ್ನ್ ಮಾಡಲಿಕ್ಕೆ. ಸೊ ಆಲ್ಮೋಸ್ಟ್ ನಾನು ದುಡ್ದಿದ್ದೆಲ್ಲ ಪೆಟ್ರೋಲ್ಗೆ ಮತ್ತು ಊಟಕ್ಕೇ ಸರಿ ಆಗ್ತಾ ಇತ್ತು. ಆಮೇಲೆ ನಾನು ನೋಡಿದೆ 1 year ವೆಯ್ಟ್ ಮಾಡಿಬಿಟ್ಟು ಈ ಗಾಡಿ ತೊಗೊಂಡಿರೋದು ನಾನು. ಯಾಕಪ್ಪ ಅಂತಂದರೆ ಜನರ ಹತ್ರ ರಿವ್ಯೂ ನಾನು ಕೇಳ್ಕೊಂಡೆ, ಹೆಂಗಿದೆ ಅಣ್ಣ ಗಾಡಿ, ಹೆಂಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ವಾ, CNG ಸಿಲಿಂಡ್ರ್ ಇದೆಯಲ್ಲ, ಸಿಲಿಂಡ್ರ್ ಬ್ಲಾಸ್ಟ್ ಆಗಲ್ವಾ, ಈ ಥರ ಎಲ್ಲ ನಾನು ಕ್ವಶನ್ಸ್ ಮಾಡಿದೆ. ಶೋರೂಮಲ್ಲಿ ಕೂಡ ನಾನು ತಿಳ್ಕೊಂಡೆ ಎಲ್ಲ. ಅದಾದಮೇಲೆ ಈ ಗಾಡಿನ ನಾನು ತಗೊಂಡಿರೋದು. ಓಕೆ, ಈಗ ನೀವು ಅಂದ್ರಿ ಸಿಲಿಂಡರ್ ಐತೆ, ಸಿಲಿಂಡರ್ ಮೇಲೆ ಬ್ಲಾಸ್ಟ್. ಆಕ್ಚುಲಿ ಇದಕ್ಕೆ ಬಂದು ಸಿಲಿಂಡರ್ ಬಂದು ಇಲ್ಲಿ ಬರುತ್ತಲ್ಲ ಬ್ರೋ? ಹೌದು, ಇಲ್ಲಿ ಸೀಟ್ ಕೆಳಗಡೆ ಇದೆ. ಸೀಟ್ ಕೆಳಗಡೆ ಸಿಲಿಂಡರ್ ಬರುತ್ತೆ. ಸೊ ಮುಂದೆ ಇದಾಗುತ್ತೆ. ಹೌದು. ಬಟ್ ತುಂಬಾ ಜನ ಹೇಳೋದೆ ಅದು ಸಿಲಿಂಡ್ರು ಡೇಂಜರು, ಸೊ ಅದ್ರ ಮೇಲೆ ಕೂತ್ಕೊಂಡು ಅಷ್ಟು ಸೇಫ್ ಅಲ್ಲ. ಬಿಕಾಸ್ ಆಫ್ ಸಮ್ ಲೈಕ್ ಏನಾದರೂ ಪ್ರಾಬ್ಲಮ್ ಆದಾಗ ಸೊ ತಪ್ಪಿಸ್ಕೊಳ್ಳೋಂಥ ಚಾನ್ಸಸ್ ತುಂಬ ಕಮ್ಮಿ ಇದೆ. ಓಕೆ, ಸೊ ಆ ಥರ ನೀವೇನಾದರೂ ಫೇಸ್ ಮಾಡಿದ್ದೀರಾ? ಅಂದರೆ ನೀವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ನೀವೇನಾದರೂ ಯಾಕೋ ನಿಮ್ಗೂ ಒಂದು ಭಯ ಅನ್ನೋದು ಇರ್ತದಲ್ಲ, ಹೌದು, ಅನ್ಕಂಫರ್ಟಬಲ್ ಆಗಿ ಆ ಥರ ಫೀಲ್ ಯಾವತ್ತಾದ್ರೂ ಮಾಡಿದ್ರೆ ನೀವು? ಫೀಲ್ ಯಾವತ್ತೂ ಆಗಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಿದ್ದೆ, ಲೈಕ್ CNG ಗಾಡಿ ಇದೆ, ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ. ಸೊ ಮೋಟಾರ್ ಅಥಾರಿಟಿ ಕಡೆಯಿಂದ ಎಲ್ಲ ಟೆಸ್ಟ್ ಮಾಡಿರೋದು ವೆಹಿಕಲ್, ಲಾರಿ ಕೆಳಗಡೆ ಹಾಕಿ ಕೂಡ ಗಾಡಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿ ಕೊಡೋದು ಬಿಡಿ. ಸೊ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ. ಓಕೆ, ಅಂಡ್ ಏನಾದರೂ ಗಾಡಿ ಹೀಟ್ ಆಗುತ್ತಾ? ಅಂದ್ರೆ ಹೆವಿ ನಾರ್ಮಲಿ ಇದು ನಾನು ಎಸ್ಪೆಷಲಿ ನೀವು 150 ಕಿಲೋಮೀಟರ್ ನಮ್ಮ ಡೆಲಿವರಿ ಬಾಯ್ಸ್ ಅಂದ್ರೆ 150 to 200 ಪಕ್ಕ ಓಡಿಸ್ತೀವಿ ಫಿಕ್ಸ್ ಡೈಲಿ. ಫಿಕ್ಸ್ ಅಲ್ವಾ? ಸೊ ಏನಾದ್ರು ಹೀಟ್ ಆಗೋದು ಬಿಕಾಸ್ ಆಫ್ ಇದು ಸಿಲಿಂಡರ್ ಅಲ್ವಾ? ಹೌದು. ಸೊ ಏನಾದ್ರು ಹೀಟ್ ಫೀಲ್ ಆಗೋದು, ಇಲ್ಲಾಂದ್ರೆ ಏನಾದ್ರು ಆತರ ಏನಾದ್ರು? ಆಕ್ಚುಲಿ CNG ಬಂದ್ಬಿಟ್ಟು ನಿಮಗೆ ಯಾವಾಗ ನೀವು ಟ್ಯಾಂಕ್ ಮುಟ್ ನೋಡಿದ್ರು ಕೂಲೇ ಇರುತ್ತೆ. ಓಕೆ, ಸೊ ಹೀಟ್ ಆಗುವಂಥ ಚಾನ್ಸಸ್ ಇಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ನಾನು ನಮ್ಮೂರಿಗೆ ತಗೊಂಡೋಗ್ಬೇಕಂದ್ರೆ 350 to 400 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಇದರಲ್ಲಿ 3 ಸ್ಟಾಪ್ ಕೊಡ್ತೀನಿ. ಏನಕ್ಕೆ ಸ್ಟಾಪ್ ಕೊಡ್ತೀನಿ ಅಂದ್ರೆ ಬರೀ CNG ಫಿಲ್ ಮಾಡ್ಸೋಕ್ಕೆ ನಾನು ಸ್ಟಾಪ್ ಕೊಡೋದು, ಅದ್ಬಿಟ್ಟು ಬೇರೆ ಯಾವುದೂ ಸ್ಟಾಪ್ ಕೊಡಲ್ಲ. ಸೊ ಗಾಡಿ ಹೀಟ್ ಆಗೋ ಚಾನ್ಸಸ್ ಇಲ್ಲ. ಹೀಟ್ ಆಗುತ್ತೆ ಬಟ್ ಓಕೆ, ನಡೀತದೆ, ಲೈಟ್ ಆಗಿ ನಡೀತದೆ. ಸೊ ಈಗ ನೀವು ಊರಿಗೆ ಅಂದ್ರಿ, ಸೊ ಈಗ ಬ್ರೋ ಎಲೆಕ್ಟ್ರಿಕ್ ಗಾಡಿ ನಾವು ತಗೊಂಡು ಅನ್ಭವಿಸ್ತಿದೀವಿ. ಈಗ ನಾವು ಒಂದ್ಸಲ ಎಲೆಕ್ಟ್ರಿಕ್ ಗಾಡಿ ಹೆಂಗೆ ಅಂತಂದ್ರೆ ಓನ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಲಿಮಿಟ್ಸ್ ಅಲ್ಲಿ ಅಷ್ಟೇ. ಆ ಸಿಟಿಯಲ್ಲಿ ಓಡಿಸೋಕ್ಕೂ ಕಷ್ಟ ಆಗ್ಬಿಟ್ಟೈತೆ ಬಿಕಾಸ್ ಆಫ್ ಚಾರ್ಜಿಂಗ್ ಪ್ರಾಬ್ಲಮ್ಸ್. ಓಕೆ, ಸೊ ಈ ಗಾಡಿ ನಿಮ್ಗೆ ಯಾವ ತರ ಬ್ರೋ? ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಲಾಂಗ್ ಹೋಗ್ಬೇಕು, ಇಲ್ಲ ಲಾಂಗ್ ಟ್ರಿಪ್ ಹೋಗ್ಬೇಕು, ಸೊ ಅದಕ್ಕೆಲ್ಲ ಯಾವ ರೀತಿ ಕಂಫರ್ಟಬಲ್ ಇದೆ ನಿಮಗೆ? ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಅಲ್ಲಿ ಬರೋದು ಕೂಡ CNGನೇ. ಓಕೆ, ಸೊ ಹೈವೇಗಳಲ್ಲಾಗಿರ್ಲಿ, ಸಿಟಿಗಳಲ್ಲಾಗಿರ್ಲಿ ಯಾವುದೇ ರೀತಿ CNG ಪ್ರಾಬ್ಲಮ್ ಇಲ್ಲ. CNG ಪ್ರಾಬ್ಲಮ್ ಇದ್ರೂ ಕೂಡ ಲೈಕ್ ಯಾವುದಾದ್ರೂ ಹಳ್ಳಿ ಹತ್ರ ಹೋದ್ರೆ ನಮಗೆ CNG ಪ್ರಾಬ್ಲಮ್. ಹೈವೇ ಅಥಾರಿಟೀಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ CNG ಬಂಕ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಮ್ಯಾಪ್ ನೋಡಿಕೊಂಡು CNG ಬಂಕ್ನ ನೀವು ಮಾರ್ಕ್ ಮಾಡ್ಕೋಬೇಕು, ಎಲ್ಲಿ ಹೋಗ್ತಿದ್ರಾ, ಏನು ಮಾಡ್ತಿದ್ರಾ, ಲೈಕ್ ಎಷ್ಟು CNG ಬಂಕ್ಗಳು ಈ ರೂಟಲ್ಲಿ ಸಿಗ್ತವೆ ನನಗೆ. ಸೊ ಆ ರೀತಿ ಪ್ಲಾನ್ ಮಾಡಿಕೊಂಡು ನಾನು ರೈಡ್ ಮಾಡೋದು ಎಲ್ಲೋದ್ರೂ ಕೂಡ. ಓಕೆ, ಈಗ ಇದರಲ್ಲಿ ನೀವು ಎಷ್ಟು ಲಾಂಗ್ ಹೋಗಿ ಬಂದಿದ್ದೀರಾ, ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ? ಸೊ ನಾನು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದರೆ ಗಾಡಿ ತಗೊಂಡಿದ್ದು ನೆಕ್ಸ್ಟ್ ದಿನಾನೇ ನಾನು ಬೆಂಗಳೂರಿಗೆ ಬಂದೆ. 400 ಕಿಲೋಮೀಟರ್ಸ್. ಸೊ ಇದು ನೀವು ತಗೊಂಡಿರೋದು ಊರಲ್ಲ? ಹೌದು, ಊರಲ್ಲಿ ತಗೊಂಡಿರೋದು. ಓಕೆ, ಸೊ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದಿರೋದು 400 ಕಿಲೋಮೀಟ್ರು. ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡೇ ಬಂದೆ ನಾನು ಅಲ್ಲಿಂದ. ಓಕೆ,
ಸೊ ಅಲ್ಲಿಂದ ಲಾಂಗ್ ಬೆಂಗಳೂರು ಅದಾದ್ಮೇಲೆ ಎಲ್ಲೆಲ್ಲ ಹೋಗಿ ಅದ್ ಬಿಟ್ಟು ಎಲ್ಲೂ ಹೋಗಿಲ್ಲ, ಲೈಕ್ ಇಲ್ಲೇ ಡ್ಯೂಟಿ ಮಾಡ್ಕೊಂತ ಇದ್ದೀನಿ. ಸೊ ಪ್ಲಾನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎಲ್ಲಾದ್ರೂ ಹೋಗ್ಬೇಕಂತ. ಸೊ ಫರ್ದರ್ ಅಪ್ಡೇಟ್ಸ್ ನನ್ನ ಚಾನಲ್ ಕೂಡ ಸಿಗುತ್ತೆ ನಿಮಗೆ. ಓಕೆ. ಅಂಡ್ ಅದು ಬಿಟ್ಟು ಬ್ರೋ ಇನ್ನೇನಾದರೂ ಈ ಗಾಡಿ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ ಫಾಲೋವರ್ಸ್ಗೆ, ಸೊ ವ್ಯೂವರ್ಸ್ಗೆ. ಬಿಕಾಸ್ ಆಫ್ ಏನಂದರೆ ಒಂದು ಗಾಡಿ ಅಂತಂದರೆ ಆ ಗಾಡಿನ ತಗೊಳ್ಳೋದಕ್ಕೆ ಸುಮಾರು ಯೋಚನೆ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವೇ ಅನ್ಕೊಳ್ಳಿ, ಈಗ ಲಾಸ್ಟ್ ಟೈಮ್ ನಾನು ಎಕ್ಸ್ಪಲ್ಸ್ ತೊಗೊಂಡಾಗ ಸುಮಾರು ಗೊಂದಲ, ಇದು ತಗೊಂಡ್ರೆ ಅದು ಪ್ರಾಬ್ಲಮ್, ಅದು ತಗೊಂಡ್ರೆ ಇದು ಪ್ರಾಬ್ಲಮ್, ಮೈಲೇಜು ಅದು ಇದು, ಲೈಕ್ ಅದಕ್ಕೆ ಬೆಸ್ಟ್ ಕಂಪಾರಿಸನು, ಲೈಕ್ ಈ ಗಾಡಿಗಿನ ಇನ್ನೂ ಬೆಸ್ಟ್ ಬರುತ್ತೇನೋ. ಸೊ ಈ ಒಂದು ಥಾಟ್ಸ್ ಪ್ರತಿಯೊಬ್ಬ ಯಾರು ವೆಹಿಕಲ್ ತಗೋಬೇಕಂತ ಅನ್ಕೊಂಡಿರ್ತಾರೆ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಹೌದು. ಇದನ್ನ ತಗೊಳ್ಳ ಬೇಡವಾ, ಇದನ್ನ ತಗೊಂಡ್ರೆ ನಮಗೇನು ಬೆನಿಫಿಟ್ಸ್ ಇದೆ, ಲೈಕ್ ಇನ್ನೂ ಫರ್ದರ್ ಇನ್ನೂ ವೆಯ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಇನ್ನೂ ಬೆಸ್ಟ್ ಬರುತ್ತೇನೋ ಅಂತನೂ ಇರ್ತದೆ. ಸೊ ನೀವು ವ್ಯೂವರ್ಸ್ಗೆ ಈ ಗಾಡಿ ತಗೊಳ್ಬೇಕಾ ಬೇಡ ಅಂತ ಈ ಕನ್ಫ್ಯೂಷನಲ್ಲಿ ಇರೋರ್ಗೆ ಏನು ಹೇಳ್ತೀರಾ? ನಾನು ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಹೇಳೋದು ಒಂದೇ, ನೀವು ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತಂದ್ರೆ ಯೋಚನೆ ಜಾಸ್ತಿ ಮಾಡೋಕೆ ಹೋಗ್ಬೇಡಿ. ಯಾಕಂತಂದರೆ ಬೆಸ್ಟ್ ಗಾಡಿ ಅಂತ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಆ್ಯಸ್ ಅ ಓನರ್ಶಿಪ್ ರಿವ್ಯೂಲ್ಲಿ ಹೇಳ್ತೀನಿ, ನಾನು 32,000 ಬರೀ 8 ತಿಂಗಳಲ್ಲಿ ಓಡಿಸಿರೋದು. ಎಲ್ಲಿ ಲಾಂಗ್ ಓಡಿಸಿಲ್ಲ, ಬೆಂಗಳೂರಲ್ಲಿ ಡೆಲಿವರಿ ಕೆಲಸನ ಮಾಡಿಕೊಂಡು 32,000 ಈ ಗಾಡೀಲಿ ನಾನು ರನ್ ಮಾಡಿದ್ದೀನಿ, ಅರ್ನ್ ಕೂಡ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಇಲ್ಲ. ಲೈಕ್ ಫ್ಯೂಚರಲ್ಲಿ ಗಾಡಿಗಳು ಬರ್ತವೆ, ತುಂಬ ಗಾಡಿಗಳು ಬರ್ತವೆ. ಸೊ ಅದನ್ನು ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಬಟ್ ಆದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಪೆಟ್ರೋಲ್ ವೆಹಿಕಲ್ಗಿಂತ ನೀವು ಈ ವೆಹಿಕಲ್ನ ಬೈ ಮಾಡೋದು. ಯಾಕಂತಂದರೆ CNG ಇರುತ್ತೆ, ಪ್ಲಸ್ ಪೆಟ್ರೋಲ್ ಆಪ್ಷನ್ ಕೂಡ ಇರುತ್ತೆ ನಿಮಗೆ. CNG ಸಿಗಲಿಲ್ಲ ಅಂದರೆ ಪೆಟ್ರೋಲ್ ಓಡಿಸ್ಬೋದು, ಪೆಟ್ರೋಲ್ ಸಿಗಲಿಲ್ಲ ಅಂದರೆ CNG ಓಡಿಸ್ಬೋದು. ಬ್ರೋ ಅದು ಬಿಟ್ಟು ಮತ್ತೆ ನೆಕ್ಸ್ಟ್ ನಾನು ಬರೋದೇ ಸರ್ವಿಸ್ ಬ್ರೋ. ಓಕೆ. ಏನಂದರೆ ಈ ಸರ್ವಿಸ್ ಅನ್ನೋದು ಆಕ್ಚುಲಿ ಎಲ್ಲ ಕಂಪ್ನಿಯವ್ರದ್ದು ಮೈಂಡ್ ಡಿಪೆಂಡ್ ಆಗೋದೆ ಸೇಲ್ಸ್ಗಿಂತ ಸರ್ವಿಸ್. ಓಕೆ. ಈಗ ಏನು ಮಾಡ್ತಾರೆ ಅಂದರೆ ಸೇಲ್ಸ್ ಏನೋ ಬೇಗ ಮಾಡ್ಬಿಡ್ತಾರೆ, ಬಟ್ ಒಂದು ಗಾಡಿ ಸರ್ವಿಸ್ ಅಂತ ಬಂದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯೂಶಲಿ ನಿಮ್ಗೆ ಗೊತ್ತಿದೆ ಎಲ್ಲ ಕಂಪ್ನಿಗಳದ್ದು ಇದ್ದೇ ಪ್ರಾಬ್ಲಮ್. ಹೌದು. ಸೊ ಈ ಗಾಡಿದು ಕೇಳ್ಪಟ್ಟಿದ್ದೀನಿ ನಾನು. ಹೌದು. ಸೊ ಆ ಥರ ಸರ್ವಿಸ್ದಲ್ಲಿ ಇದು ಯಾವ ರೀತಿ ಬ್ರೋ ನಿಮಗೆ? ಈಗ ಸರ್ವಿಸ್ಗೆ ಹೋದಾಗ ಏನು ಟೈಮ್ ಲಿಮಿಟ್ಸ್ ತಗೊಂತಾರೆ? ಸೊ ನನಗಾಗಿರೋಂಥ ಅನುಭವ ಬಂದ್ಬಿಟ್ಟು ನಾರ್ಮಲ್ ಜನರಲ್ ಸರ್ವಿಸಲ್ಲೇ ನನಗೆ ವಿತಿನ್ 1 ಡೇ ಅಲ್ಲಿ ಗಾಡಿ ಸಿಕ್ಬಿಡುತ್ತೆ. ಸೊ ರೀಸೆಂಟಾಗಿ ಒಂದು ನನ್ನ ಪ್ರಾಬ್ಲಮ್ ಆಗಿತ್ತು. ಸೊ ನನ್ನ CNG ಟ್ಯಾಂಕ್ ಏನಿದೆಯಲ್ಲ, ನಾಸಿಲ್ ಇರುತ್ತೆ. ಸೊ ಆ ನಾಸಿಲ್ ಬ್ಲಾಕ್ ಆಗಿರೋ ಕಾರಣದಿಂದ 1 ವಾರ ನಾನು ಶೋರೂಮಲ್ಲಿ ಗಾಡಿ ಬಿಟ್ಟಿದ್ದೆ. ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ಅವರು. ಓಕೆ. 1 ವಾರ ಗಾಡಿ? ಹೌದು, 1 ವಾರ ಶೋರೂಮಲ್ಲಿ ಬಿಟ್ಟಿರೋದು ನನ್ನ ಗಾಡಿ ಬಂದ್ಬಿಟ್ಟು. ಓಕೆ. ಅಂಡ್ ರೆಸ್ಪಾನ್ಸ್ ಪ್ರಾಪರ್ ಆಗಿರುತ್ತಾ? ರೆಸ್ಪಾನ್ಸ್ ಅಂತೂ ಪ್ರಾಪರ್ ಆಗಿದೆ. ಅಪ್ಡೇಟ್ಸ್ ಕೊಡ್ತಾರೆ ಅವರು. ಅಪ್ಡೇಟ್ಸ್ ನಿಮಗೆ ಆಸ್ ಅ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸರ್ವಿಸಲ್ಲೂ ಕೂಡ. ಓಕೆ. ಫೈನಲ್ ಆಗಿ ಇನ್ನು ಈ ಗಾಡಿ ಬಗ್ಗೆ ಇನ್ನೇನಾದರೂ ಪ್ಲಸ್ ಆರ್ ಮೈನಸ್ ಇದೆಯಾ? ಈ ನನಗಾಗಿರುವಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಶೇರ್ ಮಾಡಿದ್ದೀನಿ. 99.99% ಎಲ್ಲಾನು ಶೇರ್ ಮಾಡಿದ್ದೀನಿ ನಾನು. ಓಕೆ. ಈ ಗಾಡಿ ನಿಮಗೆ ಅಂದರೆ ಲೈಕ್ ಸ್ವಲ್ಪ ಹೈಟ್ ಕಮ್ಮಿ ಇದೆಯಲ್ಲ ಬ್ರೋ, ಸೊ ನಮ್ಮಂತ ಹೈಟ್ ಇರೋರು ಒಂಚೂರು ಅನ್ಕಂಫರ್ಟಬಲ್ ಆಗೋದಲ್ಲ? ಸೊ ಕೆಳಗಡೆ ನಿಮಗೆ ಶಾಕರ್ ಕೊಟ್ಟಿದ್ದಾರೆ, ರೆಡ್ ಕಲರ್ದು ಅಡ್ಜಸ್ಟೇಬಲ್ ಇರುತ್ತೆ. ಸೊ ಇನ್ನೂ ಹೈಟ್ ಬೇಕಂದ್ರೆ ಪ್ಲಸ್ ಮಾಡ್ಕೋಬಹುದು, ಇನ್ನು ಡೌನ್ ಬೇಕಂದ್ರೆ ಮೈನಸ್ ಅಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ನೀವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ? ಸೊ ಇದು ಬಂದ್ಬಿಟ್ಟು ಕ್ರಾಶ್ ಗಾರ್ಡು. ಸೊ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ, ಇದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಮತ್ತೆ ಇದು ಬರಲ್ವಾ? ಇದು ಬರಲ್ಲ. ಓಕೆ. ಸೊ ಇದು ಕೂಡ ಎಕ್ಸ್ಟ್ರಾ ಪ್ಲೇಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಗಾಡಿಯಲ್ಲೇ ಬರುತ್ತೆ ಅನ್ಕೊಂಡು ಇಲ್ಲ. ಸೊ ನಂಬರ್ ಪ್ಲೇಟ್ ಹೋಲ್ಡರ್ ಕೂಡ ನಾನು ಇವ್ 3 ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಹಾಕ್ತಾ ಇರೋದು. ಪ್ಲಸ್ ಈ ಬ್ಯಾಗ್ ಅಂತೂ ನಮ್ಗೆ ಬೇಕೇ ಬೇಕು. ಇದು ರೈನ್ ಕೋಟ್ ಆಗಿರಲಿ, ವಾಟರ್ ಬಾಟಲ್ ಆಗಿರಲಿ, ಇದಕ್ಕೆ ಬೇಕೇ ಬೇಕು. ಸೊ ಇದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಆಗಿರೋದು. ಓಕೆ. ಇದು ಬಿಟ್ಟು ನೀನೆಲ್ಲ ಎಲ್ಲ ಕಂಪ್ನಿ ಹೋಲ್ಡರು ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಗೆ. ಹೌದು. ಓಕೆ ಗೈಸ್, ಈಗ ಇದು ಬಜಾಜ್ ಫ್ರೀಡಮ್ ವೆಹಿಕಲ್ನ ರಿವ್ಯೂ. ಸೊ ಎಕ್ಸ್ಪೆಷಲಿ ತುಂಬ ಜನ ಕೇಳ್ತಿದ್ದೇನಪ್ಪ ಅಂತಂದರೆ, ಬ್ರೋ ಇದು ನಮ್ಮ ಡೆಲಿವರಿ ಬಾಯ್ಸ್ಗೆ ಸೂಟ್ ಆಗುತ್ತಾ ಇಲ್ವಾ, ಇದರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಇದು ಜಸ್ಟ್ ಲೈಕ್ ಅವರು ಸಮೀರ್ ಅಂತ, ಲೈಕ್ ಅವ್ರದ್ದು ನಿಮಗೆ ಪೇಜ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅವರು ಇದರಲ್ಲೇ ಡ್ಯೂಟಿನ ಮಾಡಿಕೊಂಡು ವ್ಲಾಗ್ಸ್ನ ಮಾಡ್ತಿರ್ತಾರೆ. ಸೊ ಬಿಕಾಸ್ ಆಫ್ ನಾನು ಅವ್ರನ್ನ ಕೇಳಿದಾಗ, ಬ್ರೋ ನಾನು ಇಷ್ಟು ಅರ್ನ್ ಮಾಡ್ತೀನಿ, ಇಷ್ಟೆಲ್ಲ ಆಗುತ್ತೆ ಅಂದಾಗ ನನಗೆ ಖುಷಿ ಆಯಿತು. ಬಿಕಾಸ್ ಆಫ್ ಯಾಕಂತಂದರೆ ಯಾವುದೇ ಒಬ್ಬ ಡೆಲಿವರಿ ಬಾಯ್ ಆಗಿರ್ಬೋದು, ಯಾವುದೇ ಒಂದು ಇದಾಗಿರ್ಬೋದು, ಬರೋದೇ ಇದರಲ್ಲಿ ನಾವು ಒಂದು ಸ್ವಲ್ಪ ದುಡ್ಡನ್ನ ಸೇವ್ ಮಾಡೋಣ ಅಂತ. ಸೊ ಒಂದು ದಿನಕ್ಕೆ 150 CNG ಹಾಕ್ಸಿ ನಾವು ಒಂದು ದಿನಕ್ಕೆ ಒಂದು 1,500 ಅರ್ನ್ ಮಾಡ್ತೀವಿ ಅಂದರೆ ಐ ಥಿಂಕ್ ಬೆಟರ್. ಬಿಕಾಸ್ ಆಫ್ ನಾವು ಪೆಟ್ರೋಲ್ ಗಾಡಿಯಲ್ಲಾದರೆ ಒಂದು ದಿನಕ್ಕೆ ನಿಮಗೆ 350ರಿಂದ 500 ರೂಪಾಯಿ ಬೇಕೇ ಬೇಕಾಗುತ್ತೆ. ಇನ್ನು ನಮ್ಮ ಎಲೆಕ್ಟ್ರಿಕ್ ಗಾಡಿ ಅಂತೀರಾ, ನಮ್ಮ ಎಲೆಕ್ಟ್ರಿಕ್ ಗಾಡಿಯಲ್ಲಿ 50 ರೂಪಾಯಿ ಖರ್ಚು ಬರುತ್ತೆ, ಒಪ್ಕೊತೀನಿ. ಬಟ್ ಆದರೆ ಟೈಮ್ನ ಇದು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಇದರಲ್ಲಿ 2 ಆಪ್ಷನ್ ಇರುತ್ತೆ ನಿಮಗೆ. ನಾನು ಅವ್ರು ಆಗಲೇ ಹೇಳ್ದಂಗೆ ನಿಮಗೆ 2 ಲೀಟ್ರ್ ಪೆಟ್ರೋಲು ಬರುತ್ತೆ, ಪ್ಲಸ್ CNGನೂ ಬರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ, ನಿಮಗೆ ಆ್ಯಕ್ಚುಲಿ ಇದು CNGನೇ ಯೂಸ್ ಮಾಡಬೇಕು. ಇನ್ ಕೇಸ್ ಇನ್ನು ಪೆಟ್ರೋಲ್ CNG ಖಾಲಿ ಆಯಿತು, ಎಮರ್ಜೆನ್ಸಿ ಸಿಗಲಿಲ್ಲ ಅನ್ನೋ ಟೈಮಲ್ಲಿ ನೀವು ಪೆಟ್ರೋಲ್ನ ಯೂಸ್ ಮಾಡ್ಕೊಬೋದು. ಸೊ ನೋಡೋಣ, ಒಂದು ರೈಡ್ ನೋಡಿ ನೋಡ್ತೀನಿ. ಸೊ ಓಡಿಸ್ಬಿಟ್ಟು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೈಸ್ ಈಗ ಇದರಲ್ಲಿ ಒಂದು ರೈಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ಚೆನ್ನಾಗಿದೆ ಗಾಡಿ ಕುತ್ಕೊಳ್ಳೋಕ್ಕೆಲ್ಲ. ಬಟ್ ಏನಂತಂದರೆ ನಾವೊಂಚೂರು ಹೈಟ್ ಇರೋದಕ್ಕೆ ಒಂಥರ ಏನೋ ಇಳಿ ಮೇಲೆ ಕುತ್ಕೊಂಡಂಗೆ ಅನಿಸ್ತಾ ಇದೆ ಫೀಲು. ಜನ್ಮಕ್ಕೆ ಹೋಗೋ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿ ಬಂದಮೇಲೆ ನನಗೆ ಸುಮಾರು ಜನ ಹೇಳಿದ್ರಿ, ಬ್ರೋ ಈ ಗಾಡಿನ ಸಜೆಷನ್ ಮಾಡಿ, ಈ ಗಾಡಿನ ರಿವ್ಯೂ ಮಾಡಿ, ಈ ಗಾಡಿ ನಮ್ಮ ಡೆಲಿವರಿ ಬಾಯ್ಸ್ ಆಗುತ್ತಾ ಇಲ್ಲ ಅಂತ ಹೇಳಿ, ಸೊ ಹೆಂಗೆ ಅಂತ ತಿಳಿಸ್ಕೊಡಿ ಅಂತ. ಬಟ್ ನನಗೆ ಈ ಗಾಡಿ ಓನರ್ಸ್ ಯಾರೂ ಅಷ್ಟು ಸಿಕ್ಕಿರಲಿಲ್ಲ.
ಯಾರಾದರೂ ರೋಡಲ್ಲಿ ಕೇಳೋಕ್ಕೂ ಆಗಲ್ಲ. ಅದಾದಮೇಲೆ ನನಗೆ ಸಮೀರ್ ಇವ್ರು ಸಿಕ್ಕಿದ್ದು. ಸೊ ಸ್ಯಾಮ್ ವ್ಲಾಗ್ಸ್ ಅಂತಿದೆ. ಸೊ ನಿಮಗೆ ಇಲ್ಲಿ ಕೆಳಗಡೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಆ್ಯಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ. ಅವರು ಕೂಡ ನಮ್ಮ ರ್ಯಾಪಿಡೋ, ಪೋಟರು, ಬೈಕ್ ಟ್ಯಾಕ್ಸಿ ಇದ್ರ ಜೊತೆಗೆ ಮಾಡಿಕೊಂಡು ವಿಡಿಯೋಸ್ನ ಮಾಡಿ ಹಾಕ್ತಿರ್ತಾರೆ. ಸೊ ಆದಷ್ಟು ಅವ್ರಿಗೂ ಹೋಗಿ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಗಾಡಿ. ಅಂದರೆ ಮೈನ್ ನಮಗೆ ಏನಂದರೆ ಇದರಲ್ಲಿ ನಾನು ಆಗಲೇ ಹೇಳೋದಂಗೆ ಮೈಲೇಜೇ, ಓಕೆನಾ. ಸೊ ಮೈಲೇಜ್ ಯಾವ ರೀತಿ ಬರುತ್ತೆ, ಅದಾದಮೇಲೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಸರ್ವಿಸ್ ಯಾವ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದೇ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಅವ್ರು ಹೇಳೋ ಪ್ರಕಾರ ಇದ್ರ ಬಗ್ಗೆ ನನಗೆ ಎಕ್ಸಾಕ್ಟ್ಲಿ ನನಗೂ ಅಷ್ಟು ಐಡಿಯಾ ಇಲ್ಲ. ನಾನೇನು ಕೇಳಬೇಕು ಅವ್ರ ಹತ್ರ ಕೇಳಿದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ, ಸೊ ಆಲ್ರೆಡಿ ಯಾರಾದರೂ ಇದ್ರದ್ದು ಓನರ್ಸು ಸೊ ಇದ್ದರೆ ನಮ್ಮ ಫಾಲೋವರ್ಸ್ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸು, ನಿಮ್ಮ ರಿವ್ಯೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಆಫ್ ಯಾಕಂತಂದರೆ ನಾವು ಒಬ್ಬರ ಹತ್ರ ನಾವು ಈಗ ಅವ್ರ ಎಕ್ಸ್ಪೀರಿಯೆನ್ಸ್ನ ಅವ್ರು ಹೇಳಿದ್ದಾರೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದೆ, ಆರನ್ನು ಚೆನ್ನಾಗಿದೆ. ಒಂದು ಇನ್ನೊಂದು ಕೂತ್ಕೊಳ್ಳೋ ಕಂಫರ್ಟ್ ಇದೆ. ಗಾಡಿ ಸ್ವಲ್ಪ ಚಿಕ್ಕ ಅನಿಸಿದ್ರು ಕೂಡ ಸೊ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ವಾ, ಪರವಾಗಿಲ್ಲ ಗಾಡಿ ಓಕೆ. ಅಂದ್ರೆ ಲೈಕ್ ಡಿಯೋ ಗಾಡಿ ಬರ್ತಿತ್ತಲ್ಲ, ಸೊ ಆ ಡಿಯೋ ಗಾಡಿ ಮೇಲೆ ಕೂತ್ಕೊಂಡು ಹೋಗೋ ಥರ ಫೀಲ್ ಆಗ್ತೈತೆ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಸೊ ಆಲ್ರೆಡಿ ನಾನು ಸುಮಾರು ನೋಡಿದ್ದೀನಿ, ಯೂಸ್ ಮಾಡ್ತಿರೋದು ನಮ್ಮ ಡೆಲಿವರಿ ಬಾಯ್ಸ್ ಇದನ್ನು, ಓಕೆನಾ. ತಗೊಂಡು ಯೂಸ್ ಮಾಡ್ತಿರೋದು ನೋಡಿದ್ದೀನಿ. ನಾಟ್ ಬ್ಯಾಡ್. ನಾನು ಪೆಟ್ರೋಲಲ್ಲಿ ಹೋಗ್ತಿದ್ದೀನ, CNG ಹೋಗ್ತಿದ್ದೀನ ಕೂಡ ಗೊತ್ತಾಗ್ತಾಯಿಲ್ಲ ಹೋಗೋ ಕಡೆ. ಈ ಗಾಡಿ ಬಗ್ಗೆ ನಾವು ಅಷ್ಟು ಐಡಿಯಾ ಇಲ್ಲ ಬ್ರೋ. ಇದು CNG ಎಲ್ಲೈತೆ ಹೆಂಗೆ ಅಂತ ಗೊತ್ತಾಗುತ್ತೆ? ರೈಸ್ ಮಾಡಿ. ಈಗ ನಾನು ಇಷ್ಟೊತ್ತು CNG ಅಲ್ಲೋದ್ನ ಪೆಟ್ರೋಲ್ ಹೋದ್ನ? ಈಗ ನಾನು CNG ಪೆಟ್ರೋಲಲ್ಲಿ ಹೋಗಿ ಬಂದ. ಶಬಾಷ್. ಹೆಂಗೆ ಅದು CNG ಆನ್ ಮಾಡಿ ನೋಡೋಣ, ಅದರಲ್ಲಿ ಹೆಂಗೆ ಬರುತ್ತೆ ನೋಡೋಣ. ಹಾಂ ಹಾಂ, ಇದಾ ಬ್ರೋ? ಕ್ಯಾಮ್ರಾ ಆನಲ್ಲಿದೆ ನೋಡಿ ಬಾಯ್ಸ್, ಹೆಂಗೆಲ್ಲ ಬೈತಾರೆ ನಾನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ಪಾಯಿಂಟ್ ಬಂದ್ರೆ CNG, ಹೆಂಗೆ ಬಂದರೆ ಪಾಯಿಂಟ್ ಬರಲಿಲ್ಲ ಅಂದರೆ ಪೆಟ್ರೋಲ್. ಓಕೆ, ಇದು ಫಸ್ಟು CNG, ಇದು ಪೆಟ್ರೋಲು. ಯಾವ ಪಾಯಿಂಟು? ಮಧ್ಯದಲ್ಲಿ ಇಟ್ಕೊಳ್ಳಿ. ಪಾಯಿಂಟ್ಸ್ ಬಂದರೆ CNG. ಪಾಯಿಂಟ್ಸ್ ಬಂದ್ರೆ CNG. ಓಕೆ, ಇದು ಹೆಂಗಿದೆ ಗೊತ್ತಾ ಬ್ರೋ? ಕರಡಿ ಮೇಲೆ ಕೂರಿಸ್ಕೊಂಡು ಹೋಗೋ ಥರ ಇದೆ. ಅಂದರೆ ತುಂಬ ಚಿಕ್ಕದು ನನ್ನ ಹೈಟಿಗೆ. ಸೊ ಅವ್ರ ಹೈಟಿಗೆ ಅದು ಸರೋಗಿದೆ, ನಿಮ್ಮ ಹೈಟಿಗೆ ಓಕೆ. ಬಟ್ ನನಗೆ ಅಲ್ಲ, ಹೈಟ್ ಕಮ್ಮಿ ಅಲ್ಲ ಬ್ರೋ. ಹಾಂ, ಈಗ ನಮ್ಮ ಗಾಡಿಗಳೆಲ್ಲ ಒಂಥರ ಕೂದ್ರೆ ಮುಂಗ್ಸಿ ಆದರೂ ಒಂಚೂರು ಓಕೆ. ಮುಂಗ್ಸಿ ಮೇಲೆ ಹೆಂಗೆ ಬ್ರೋ ಕೂತ್ಕೊಳ್ಳೋಕ್ಕಾಗುತ್ತೆ? ಏನು ಬ್ರೋ ಮಾತಾಡ್ತೀಯ? ಕುರಿ ಮೇಲೆ ಕೂತ್ಕೊಂಡೆ ಸವಾರಿ ಮಾಡ್ತೀನಿ ನೀನು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಟ್ ಒಂಚೂರು ಅದೇ ಒಂಥರ ಹೈಟ್ ಕಮ್ಮಿ ಫೀಲ್ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ನಾನು ಇಷ್ಟೊತ್ತು ಹೋಗಿ ಬಂದಿರೋದು ಪೆಟ್ರೋಲಲ್ಲಿ, ಓಕೆ. ಸೊ ಈಗ ನಾವು ಹೋಗ್ತಾ ಇರೋದು CNGಯಲ್ಲಿ. ಅವ್ರು ನನಗೆ ಗೊತ್ತಿಲ್ಲ ಇದು ಯಾವ್ದು CNG ಯಾವ್ದು ಪೆಟ್ರೋಲು ಅಂತ ನಂಗೆ ಐಡಿಯಾ ಇಲ್ಲ. ಸೊ ಹಿಂಗೊಂದು ರೌಂಡ್ ಹೋಗಿ ಬರೋಣ. ಓಕೆ, ಕರೆಕ್ಟು. ಈಗ ನೋಡಿ, ಪೆಟ್ರೋಲ್ಗೂ CNGಗೂ ಏನು ಡಿಫ್ರೆನ್ಸ್ ಅಂದರೆ ವಾಯ್ಸ್, ಅಂದರೆ ಸೌಂಡು ಸ್ವಲ್ಪ ಡಿಫ್ರೆನ್ಸ್ ಇದೆ ಬಸ್. ಪೆಟ್ರೋಲ್ಗೆ ಬಂದ್ಬಿಟ್ಟು ಡಿಫ್ರೆಂಟ್ ಆಫ್ ಇದಿದೆ. ಸೊ CNGಗೆ ಬಂದು ಒಂಚೂರು ಡಿಫ್ರೆಂಟ್ ಐತೆ ಸೌಂಡ್ಸು, ಓಕೆನಾ. 32,507 ಉಪ್ಪ ಚೆಚ್ಚಾಕವ್ರೆ ನಮ್ಮ ಸ್ಯಾಮಂತು, ಸರಿಯಾಗಿ ಹೊಡೆದವ್ರೆ. ನಮ್ಮ ಡೆಲಿವರಿ ಬಾಯ್ಸ್ ಅಂದರೆ ಅಷ್ಟೇ, ಗಾಡಿಗಳನ್ನ ಯಾವುದೇ ಕಾರಣಕ್ಕೂ ಏನಂತಾರೆ ನೋಡ್ಕೊಂಡು ಹೊಡಿಯೋಣ ಬರೀ ಒಂದು ಸ್ವಲ್ಪ ಇವತ್ತು ಹಂಗೆಲ್ಲ ಏನಿಲ್ಲ. ಚೆಚ್ಚಾಕದೆ 8 ತಿಂಗಳಲ್ಲಿ 32,000 ಹೊಡೆದವ್ರು ಅಂದರೆ ಗ್ರೇಟ್. ಬಟ್ ಇದು ಏನಂದರೆ ಯಾವ ಗೇರಲ್ಲಿದೆ ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ ಅವರು. ಬ್ರೇಕ್ಸ್ ಎಲ್ಲ ಒಂಚೂರು ಕಮ್ಮಿ ಐತೆ. ಏಯ್ ಹುಡುಗಿ ಇದರಲ್ಲಿ, ಹುಡುಗಿರ ಮುಂದೆ ಮನ ತೆಗಿಬೇಡ ನೀನು. ನನ್ನ ಮಾತು ಯಾರು ಕೇಳ್ತಾರ? ಜನಗಳಿಗೆ ಬುದ್ಧಿ ಹೇಳಿ ಹೇಳಿ ನನ್ನ ಲೈಫ್ ಹಾಳಾಗ್ಬಿಡ್ತು. ಯಾವುದೇ ಗಾಡಿ ಆಗಲಿ ಹುಡುಗಿರ ಮುಂದೆ ಮನ ತೆಗಿಬೇಡ ಯಾರಿಗೆ ಆಗಲಿ. ಓಹೋ, ಕ್ಲಚ್ ಮೈನು. ಕ್ಲಚ್ ಸ್ವಲ್ಪ ಪ್ರಾಬ್ಲಮ್ ಐತೆ. ಅಂದರೆ ಪ್ರಾಬ್ಲಮ್ ಅಂದರೆ ಈ ಗಾಡಿಯಲ್ಲಿ ಅಷ್ಟೇ, ಮೇ ಬಿ ಸರ್ವಿಸ್ದೇನು ಅನಿಸುತ್ತೆ.